ಸಾಲ್ ಬಿಟ್ಟು ಮೇಲ್ಗಡೆ ರೋಸ್ಟರ್ ಹೊಡೆದ್ಬಿಟ್ಟು ನೀರು ಕೊಡ್ತೀವಿ ಅಂತಂದರೆ ಮುಚ್ಚೋದಕ್ಕೆ ಮಾತ್ರ ಗ್ರಾನ್ಯುಲ್ ಮಾಡಬೇಕು. ನಾವು ಮೇಲ್ಗಡೆ ಅಪ್ಲೈ ಮಾಡೋದಕ್ಕೆ ಏನಿದೆಯಲ್ಲ ಅದಕ್ಕೆ ಪೌಡರ್ ಏನಿದೆ ಪೌಡರ್ ಮಾಡಬೇಕು. ಈಗ ಉದಾಹರಣೆ ಸರ್ ಮೇಜಿಗೆ ನಿಮಗೆಲ್ಲ ಗೊತ್ತಿರಂಗೆ ಟ್ರ್ಯಾಕ್ಟರ್ ಬಿತ್ತನಲ್ಲಿ ಒಂದು ಬ್ಯಾಗ್ ಬಿಡ್ತಾರೆ, ಕರೆಕ್ಟಾ ಸರ್? ಕರೆಕ್ಟಾ ಚಂದ್ರು? ಒಂದು ಬ್ಯಾಗನ್ನು ಟ್ರ್ಯಾಕ್ಟರ್ ಬಿತ್ತನೆಗೆ ಒಂದು ಬ್ಯಾಗ್ ಬಿಡ್ತಾರೆ. ನಾವೇನು ಪ್ಲಾನ್ ಮಾಡ್ಬೋದು ಅಂದರೆ ಸರ್, ಡಾಕ್ಟರ್ ಬೊಮ್ಮನ 40 kg, ಇದ್ರ ಜೊತೆಗೆ 10 kg ಪ್ರೋಬೂಸ್ಟ್ ಇದೆ, OX 98 ಅನ್ನು ಒಂದು ಪೀಸ್ ಕೊಡ್ಬೋದು ಸರ್. ಡಾಕ್ಟರ್ ಬೊಮ್ಮಲ್ಲಿ ಬೇವು, ಟೈಕೋಡರ್ಮ, ಉಡಾಮಾನ್ ಪಾಸು, ದನಿ ನೆಲುವು, ಮೀನಿ ನೆಲುವು, ಅರ್ಶಿನ ಪೌಡ್ರು, ಚೆಂಡು ಪೌಡ್ರು, ಗರಜ, ಔಡ್ಲ ಪೌಡ್ರು ವಿತ್ ಇದರಲ್ಲಿ ಸಾವಯವದಲ್ಲಿ ಕಾರ್ಬನ್ ಆ್ಯಡ್ ಮಾಡಿದ್ದಾರೆ. 100% ಸಾವಯವ. ಇದರಲ್ಲಿ ಸಾರ್ವಜನಿಕ ರಂಜಕ ಪೊಟ್ಯಾಶ್ ಇದೆ. ಇದರಲ್ಲಿ 32 ಜೀವಾಣುಗಳು ಈ ಬ್ಯಾಗಲ್ಲಿ. ನಾವು ಮುಚ್ಚಿ ಕೊಡೋಕ್ಕಾದರೆ ಗ್ರಾನ್ಯುಲನ್ನು ಯೂಸ್ ಮಾಡಬೇಕು, ಮೇಲ್ಗಡೆ ಅಪ್ಲೈ ಮಾಡೋದಾದರೆ ಪೌಡರ್ ಮಾಡಬೇಕು. ಸೊ ಇದು 10 kg ಬ್ಯಾಗ್ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಸರ್. ಇದರಲ್ಲಿ ಇದೆ ಹುಮಿಕ್ ಇದೆ, ಬಲ್ವಿಕ್ ಇದೆ, ಅಮಿನೋ ಆಸಿಡ್ ಇದೆ. ಸೊ ಇದು ಏನು ಮಾಡುತ್ತೆ ಅಂದರೆ ಮಿನಿಮಮ್ 90 ದಿವಸವರೆಗೂ ಕೆಲಸ ಮಾಡುತ್ತೆ. ನಾವು ಬೇರೆ ಯಾವುದೇ ಗೊಬ್ಬರ ತೊಗೊಂಡ್ಬಿಟ್ಟು ರೈತ ಮೇಲ್ಗಡೆ ಓಪನ್ ಮಾಡ್ತಾನಂತೇಳಿ ಓಪನ್ ಆಗಿ ಹಾಕ್ಸ್ಬಿಟ್ಟು ಸರ್ ರೋಗಗಳು ಅಷ್ಟೆಲ್ಲ ದೊಡ್ಡ ಮೀಟಿಂಗ್ ಮಾಡಿ ಹೇಳ್ಬಿಟ್ರೆ ಗೊಬ್ಬರ ಕೊಟ್ಟರೆ ರಿಸಲ್ಟ್ ಬಂದಿಲ್ಲ ಅಂದ್ಬೇಡಿ. ಯಾಕೆಂದರೆ ಪ್ರೋಬೂಸ್ಟ್ ಏನಿದೆಯಲ್ಲ, ಯಾವುದೇ ರಾಸಾಯನಿಕ ಗೊಬ್ಬರ ಹಾಕಿದ್ರು 40 ದಿವಸದ ಮೇಲೆ ನೈಟ್ರೇಟ್ ಆಗಿ ಗಿಡಕ್ಕೆ ಸಿಗುತ್ತೆ. ಗ್ರಾನ್ಯುಲನ್ನು ಸಾಯಿಲಲ್ಲಿ ಮುಚ್ಚಬೇಕು. ಮುಚ್ಚದೇ ಇದ್ದರೆ ಯಾವ ಗೊಬ್ಬರ ಕೆಲಸ ಮಾಡೋ. ಆಲ್ರೆಡಿ ಅವ್ರು ಮೇಡಮ್ ಆಗಿದ್ದಾರೆ, ಮೇಡಮ್ ಅವ್ರಿಗೆ ಗೊತ್ತಿದೆ, ಅವ್ರ ಪಕ್ಕ ಸರ್ ಇದೆ, ಅವ್ರಿಗೂ ಗೊತ್ತಿದೆ. ಯೂರಿಯಾ ಮತ್ತು ಪೊಟ್ಯಾಶ್ ಬಿಟ್ಟರೆ ಯಾವ ಗೊಬ್ಬರ ನಾವು ಮೇಲೆ ಅಪ್ಲೈ ಮಾಡಿದ್ರೆ 100% ಆಗಿ ಯಾವ ಕ್ರಾಪಿಗೂ ಸಿಗುತ್ತೆ. ಕರೆಕ್ಟಾ ಸರ್? ಇದು ನಾವು ಮೆಕ್ಕೆಜೋಳಕ್ಕಾದರೆ ಈ ಥರ ಪ್ಲಾನ್ ಮಾಡಬೇಕು ಸರ್. ಒಂದು ಬ್ಯಾಗು ಡಾಕ್ಟರ್ ಒಂದು ಗ್ರಾನ್ಯುಲು, ರೋಬೂಸ್ಟ್ 10 kg ಬ್ಯಾಗು, OX 98. ಈ OX 98 ಹುಮಿಕ್ ಇರುತ್ತೆ, 90% ಹುಮಿಕ್ ಇರುತ್ತೆ, 10% ಪಲ್ವಿಕ್ ಇರುತ್ತೆ. ಇದು ವಾಟರ್ ಸೈಲೇಬಲ್. ನಾವು ಪೋಲಿಯೋ ಸ್ಪ್ರೇ ಆಗಿದ್ರು ಹುಮಿಕನ್ನು ಕೊಡ್ಬೋದು, ಸಾಯಿಲ್ ಅಪ್ಲಿಕೇಶನ್ ಆದರೂ ಹುಮಿಕನ್ನು ಆ್ಯಡ್ ಮಾಡ್ಬೋದು. ಸೊ ಈ ಗೋವಿನ ಜೋಳ ಬಿಟ್ಟರೆ ಸರ್ ಕಬ್ಬು. ಸರ್ ಕಬ್ಬಿಗೆ ಏನು ಮಾಡ್ಬೋದು ನಾವೀಗ ನಮ್ಮ ಭಾಗದಲ್ಲಿ ಕೆಲವರು 1 ವರ್ಷ 1.5 ವರ್ಷವರೆಗೂ ಮಧ್ಯದಲ್ಲಿ ಕಂಟಿಮೀಟ್ರಿಂದ ಸಾಲ್ ಬಿಟ್ಟು ಗೊಬ್ಬರ ಹಾಕಿ ರೋಟಾವೇಟರ್ ಹೊಡೆದು ನೀರು ಕೊಡ್ತಾರೆ ನಮ್ಮ ಭಾಗದಲ್ಲಿ. ಅದಕ್ಕೆ ಏನು ಮಾಡ್ಬೋದು ಸರ್ ಅಂದರೆ 1 ಎಕರೆಗೆ 3 ಬ್ಯಾಗ್ ಡಾಕ್ಟರ್ ಬೊಮ್ಮು, ಪ್ರೋಬೂಸ್ಟ್ 10 kg, OX 98 2 1 ಎಕರೆಗೆ. 1 ಎಕರೆಗೆ ಡಾಕ್ಟರ್ ಬೊಮ್ಮು 40 80 3 ಬ್ಯಾಗ್ ಅಂದರೆ 120 kg ಡಾಕ್ಟರ್ ಬೊಮ್ಮು, 10 kg ಪ್ರೋಬೂಸ್ಟ್ ಆ್ಯಡ್ ಮಾಡಿದೆ ಸರ್. ಅದ್ರ ಜೊತೆಗೆ 2 OX 98. ಸೊ ಈ 3ಅನ್ನು ಕೊಡೋದ್ರಿಂದ ಏನಾಗುತ್ತೆ, ಭಾಳ ಅಂದರೆ 15ರಿಂದ 20 ದಿವಸಕ್ಕೆ ಮರಿಗಳ ಸಂಖ್ಯೆ ಹೆಚ್ಚಾಗುತ್ತೆ. ಆಟೋಮೆಟಿಕಲಿ OX 98 ಹುಮಿಕ್ ಇರೋದ್ರಿಂದ ಒಂದು 15 ಡೇಸಲ್ಲೇ ಫೀಡ್ಬ್ಯಾಕ್ ಗೊತ್ತಾಗುತ್ತೆ. ನಾವು ಒಬ್ಬ ರೈತನಿಗೆ ಕೊಟ್ಟರಿಂದ ರೈತ 15 ದಿವಸ ಬಿಟ್ಟ ಮೇಲೆ ಅವನ ಜೊತೆ 4 ಜನ ಕರ್ಕೊಂಡ್ಬರ್ತಾನೆ. ಸರ್ ನಮ್ಮ ಊರಲ್ಲಿ ಇವ್ರು ಕಬ್ಬು ಹಾಕಿದ್ದಾರೆ, ಇವ್ರಿಗೂ ಒಂದು ಕೊಟ್ಬಿಟ್ಟು ಇವ್ರಿಗೂ ಬೇಕು ಸರ್ ಅಂತ ಕರ್ಕೊಂಡು ಬರ್ತಾರೆ. ಸೊ ಇದರಿಂದ ಹುಮಿಕ್ ಹಾಕೋದ್ರಿಂದ ಏನಾಗುತ್ತೆ ಸರ್, ಮರಿಗಳ ಸಂಖ್ಯೆ ಹೆಚ್ಚಾಗುತ್ತೆ, ಗಿಡ ಬಲಾಟೆ ಆಗುತ್ತೆ, ಒಂದು ಗಣಿಕೆಗಳ ಸಂಖ್ಯೆ ಹೆಚ್ಚಾಗುತ್ತೆ. ಸರಿಯಾ ಸರ್? ಇದನ್ನು ಬಿಟ್ಟರೆ ಸೋಯಾ ಸರ್, ಸೋಯಾ ಆಲ್ರೆಡಿ ನಮ್ಮಲ್ಲಿ ಬಿತ್ತನೆ ಆಗಿರ್ಬೋದು. ಈಗ 60-70% ಆಲ್ರೆಡಿ ನಮ್ಮಲ್ಲಿ 90% ಬಿತ್ತನೆ ಕಂಪ್ಲೀಟ್ ಆಗಿದೆ. ನಾವು ಟಾಪ್ ಡ್ರೆಸ್ಸಿಂಗ್ ಕೊಡ್ಬೋದು ಸರ್. ಇದನ್ನು ಟಾಪ್ ಡ್ರೆಸ್ಸಿಂಗ್ ಅಂದರೆ ನಾವು ಯಾವುದೇ ಒಂದು ಬಿತ್ತನೆ ಮಾಡಿ ಕುಂಟಿ ಹೊಡೆಯುವಾಗ ಮೇಲ್ಗೊಬ್ಬರ ಕೊಡ್ತೀವಿ ಕಾಂಪ್ಲೆಕ್ಸ್ ಅಂತ. ಸೊ ಮೇಲ್ಗೊಬ್ಬರ ಕಾಂಪ್ಲೆಕ್ಸ್ ಕೊಡುವಾಗ ನಾವು ಡಾಕ್ಟರ್ ಬೊಮ್ಮು, ಪ್ರೋಬೂಸ್ಟ್, OX 98 3ಅನ್ನು ಆ್ಯಡ್ ಮಾಡಿ ಎಕರೆಗೆ 1 ಬ್ಯಾಗ್ ಬೇಕಾದ್ರೆ 1 ಬ್ಯಾಗ್ ಕೊಡಿ, 2 ಬೇಕಾದ್ರೆ 2 ಕೊಡಿ, 3 ಬೇಕಾದ್ರೆ 3. ರೈತನ ಇಂಟ್ರೆಸ್ಟ್. 1 ಬ್ಯಾಗ್ ಕೊಟ್ಟರೆ ಏನು ಸಂಭವ ಇಲ್ಲ, 50 kg ಗೊಬ್ಬರ ಆಗುತ್ತೆ. ಆಲ್ಮೋಸ್ಟ್ ನಮ್ಮಲ್ಲಿ ಸೋಯಾಗೆಲ್ಲ 1 ಎಕರೆಗೆ ಸರ್ ಕರೆಕ್ಟ್ ಸರ್ 50 kg ಕೊಡ್ತಾರೆ, 50 kg ಗೊಬ್ಬರ ಕೊಡ್ಬೋದು. ಸೋಯಾಬೀನೇ ಕೊಡ್ಬೋದು ಸರ್. ಸೋಯಾ ಬಿಟ್ಟರೆ ನಮ್ಮಲ್ಲಿ ಮೇಜರ್ ಇರೋದೀಗ ಚಿಲ್ಲಿ. ಇವನ್ ಚಿಲ್ಲಿಗಾದರೂ ಅಷ್ಟೇ ನಮಗೆ ಕುಂಟೆ ಹೊಡೆಯೋ ಸ್ಟೇಜ್ ಇದೆ, ಗೊಬ್ಬರ ಹಾಕಿ ಕುಂಟೆ ಹೊಡಿತಾನೆ ಅಂದರೆ ನೀವು ಪೌಡರ್ ಫಾರ್ಮೇಷನ್ ಕೊಡ್ಬೋದು. ಸಸಿ ಬಿಟ್ಟು 4 ಬಿಟ್ಟು ಮುಂಚೆ ಹಾಕ್ತಾನೆ ಅಂದರೆ ಗ್ರಾನ್ಯುಲ್ ಅಪ್ಲೈ ಮಾಡ್ಬೋದು. 2 ಕಾಂಬಿನೇಷನ್ ಮಾಡ್ಬೋದು. ನಾವು ಗ್ರಾನ್ಯುಲ್ ಬೇಕು ಮುಂಚೆ ಕೊಡ್ತಾನಂದರೆ ಗ್ರಾನ್ಯುಲ್ ಕೊಡ್ಬೋದು, ಮೇಲ್ಗಡೆ ಅಪ್ಲೈ ಮಾಡ್ತಾರಂದರೆ ಪೌಡರ್ ಕೊಡ್ಬೋದು. ಸೇಮ್ ಡೋಸಲ್ಲಿ ಇದೇ ಥರ ಹೋಗ್ಬೋದು ಸರ್. ಇದು ಬಿಟ್ಟ ಮೇಲೆ ಸರ್ ವೆಜಿಟೇಬಲ್ಸ್ ನಮ್ಮಲ್ಲಿ ಆಲ್ಮೋಸ್ಟ್ ಎಲ್ಲ ಬೆಳೆಗಳಿರುತ್ತೆ. ನಮ್ಮಲ್ಲಿ ಬರೀ ಗೋವಿನ ಜೋಳ, ಸೋಯಾಬೀನು, ಹತ್ತಿ ಅಥವಾ ಕಬ್ಬು ಇಷ್ಟೇ ಇಲ್ಲ. ನಮ್ಮಲ್ಲಿ ಒಂದೊಂದು ಊರಲ್ಲಿ ಒಂದೊಂದು ಡಿಫ್ರೆಂಟ್ ಬೆಳೆ ಇದೆ. ಸೊ ನಾವು ವೆಜಿಟೇಬಲ್ಗೆ ಅಪ್ಲೈ ಮಾಡ್ಬೋದು ಸರ್. ಟೊಮೊಟೊ ಆಗಲಿ, ಬ್ರಿಂಜಾಲ್ ಆಗಲಿ, ಅಥವಾ ಹೀರೆ ಆಗಲಿ, ಸೌತೆ ಆಗಲಿ, ಯಾವುದೇ ಬೆಳೆ ಮಾಡಿರಿ ನಾವು ಯಾವ ಥರ ನಾವು ಟಾಪ್ ಡ್ರೆಸ್ಸಿಂಗ್ನ ರಾಸಾಯನಿಕ ಮಾಡ್ತಿದ್ವಲ್ಲ
ಆ ಟೈಪ್ ನಾವು ಇದನ್ನು ಮುಚ್ಚಿ ಕೊಡೋದಾದ್ರೆ ಗ್ರಾನಲ್ ಯೂಸ್ ಮಾಡ್ಬೋದು, ಮೇಲ್ಗಡೆ ಅಪ್ಲೈ ಮಾಡೋದಾದ್ರೆ ಪೌಡರ್ ಮಾಡ್ಬೋದು. ಸೊ ನಾವು ಏನೇ ಮಾಡಿದ್ರು ಕಾಂಬಿನೇಷನ್ ಈಸ್ ವೆರಿ ಇಂಪಾರ್ಟೆಂಟ್. ಬರೀ ಹೇಳಿದ್ದಾರೆ ಅಂತೇಳಿ ಬರೀ ಡಾಕ್ಟ್ರಿಗೊಂದು ಗ್ರಾನಲ್ ಕೊಟ್ಟರೆ ಕೆಲಸ ಮಾಡುತ್ತೆ, ಮಾಡಲ್ಲ ಅಂತ ಹೇಳ. ಓನ್ಲಿ 25%. ನಮಗೆ 100ಕ್ಕೆ 100 ರಿಸಲ್ಟ್ ಬೇಕಂದ್ರೆ ಕಾಂಬಿನೇಷನ್ ಇಲ್ಲದೆ ನಾವು ಮಾಡಲೇಬಾರ್ದು. ಸೊ ಯಾಕೆ ನಿಮ್ಗೆ ಹೇಳ್ತೀನಿ ಅಂದರೆ ಸರ್, ನಮ್ಮಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೆ ಎಲ್ಲ ನ್ಯೂಟ್ರಿಯೆಂಟ್ಸ್ ಆಹಾರ ಬೇಕು. ಒಂದು ಮದುವೆ ಊಟ ಮಾಡ್ತೀವಿ ನಾವು, ಒಬ್ಬ ಮನುಷ್ಯನಿಗೆ ಪರ್ ಡೇ ಒಬ್ಬ ವ್ಯಕ್ತಿಗೆ 1500 ಕ್ಯಾಲರಿ ಬೇಕು. ಕರೆಕ್ಟ್ ಸರ್? ಪ್ರತಿ ದಿವಸ ಮದುವೆ ಊಟ ಮಾಡೋಕ್ಕಾಗಲ್ಲ ನಾವು. ಇವತ್ತು ಯಾವುದೋ ಒಂದು ಫಂಕ್ಷನ್ ಇರುತ್ತೆ, ನಾಳೆ ಆಗುತ್ತೆ, ಒಂದು ತಿಂಗಳ ಬಿಟ್ಟಿರುತ್ತೆ. ಸೊ ನಾವು ಒಂದೇ ಒಂದು ಮದುವೆ ಊಟ ಮಾಡಿದಾಗ ನಮ್ಮ ಬಾಡಿಗೆ 2 ರಿಂದ 2,500 ಕ್ಯಾಲರಿ ಬಾಡಿಗೆ ಆಗುತ್ತೆ. ಯಾಕೆಂದ್ರೆ ಎಲ್ಲ ನ್ಯೂಟ್ರಿಯೆಂಟ್ಸ್ ಆಹಾರ ಸಿಗುತ್ತೆ. ಸೊ ಭೂಮಿಗೂ ಅಷ್ಟೇ, ಯಾವುದೇ ಬೆಳೆಗಾದರೂ ಅಷ್ಟೇ. ನಾವು ಬರೀ ಡಾಕ್ಟರ್ ಭೂಮನ್ ಕೊಟ್ಟರೆ ಕೆಲಸ ಮಾಡ್ತಿಲ್ಲ ಅಂತಲ್ಲ, ಮಾಡಲ್ಲ ಅಂತ ಹೇಳೋದು. ಓನ್ಲಿ 25%. ನಾವು ಕಾಂಬಿನೇಷನ್ ಆಗಿ ಕೊಟ್ಟರೆ ನಮಗೆ ವಿತಿನ್ 15 ಡೇಸಲ್ಲಿ 100% ರಿಸಲ್ಟ್ ಸಿಗುತ್ತೆ. ಯಾಕೆಂದರೆ ಎಲ್ಲನೂ ಅಷ್ಟೇ, ನಾವು ಊಟ ಮಾಡುವಾಗ ನಮಗೆ ಒಂದು ರೊಟ್ಟಿ ತಿಂತಾ ಇದ್ದೇವೆ ಅಂದರೆ 2 ಥರದ ಪಲ್ಯ, 1 ಥರದ ಚಟ್ನಿ, ಅದ್ರ ಜೊತೆಗೆ ವೆಜಿಟೇಬಲ್ಸು, ಮೊಸರು, ಚಟ್ನಿ, ಈ ಎಲ್ಲನೂ ಊಟ ಮಾಡಿದಾಗ ಏನಾಗುತ್ತೆ, ನಮ್ಮ ಮನುಷ್ಯನ ಬಾಡಿಗೆ ಏನು ಬೇಕೋ ಎಲ್ಲ ನ್ಯೂಟ್ರಿಯೆಂಟ್ಸು ನಮ್ಮ ಬಾಡಿಗೆ ಸಿಗುತ್ತೆ. ಸೊ ಆ ಬೆಳೆಗಾದರೂ ಅಷ್ಟೇ ಎಲ್ಲ ನಾವು ಕಾಂಬಿನೇಷನ್ ಬೇಕಂದ್ರೆ ಹೋಗ್ಬೇಕು. ಡಾಕ್ಟರ್ ಭೂಮಿ 2 ಬ್ಯಾಗ್ 3 ಬ್ಯಾಗ್ ಡಾಕ್ಟರ್ ಭೂಮಿಗೆ 10 kg ಪ್ರೋಬೂಸ್ಟ್ ಸಾಕು. ಏನು ಸರ್, ಒಂದು ಬ್ಯಾಗಿಗೆ ಒಂದೇ ಕೂಡಿಸ್ಬೇಕಂತ ಏನಿಲ್ಲ. ಸೊ ಪ್ರೋಬೂಸ್ಟ್ ಅದ್ರ ಕೆಲಸ ಅದು ಮಿನಿಮಮ್ 90 ಡೇಸ್ವರೆಗೆ ಕೆಲಸ ಮಾಡೋದು. ಅದ್ರ ಕೋಟಿಂಗ್ ಲೇಯರ್ ಇರೋದ್ರಿಂದ ಒಂದು ನೀರು ಯಾವಾಗ ಬಿಟ್ಟ 1 ಲೇಯರ್ ಬಿಡುಗಡೆ ಆಗುತ್ತೆ, 2ನೇ ನೀರು ಯಾವಾಗ ಬಿಟ್ಟ 2ನೇ ಲೇಯರ್ ಬಿಡುಗಡೆ ಆಗುತ್ತೆ, 3ನೇ ನೀರು ಯಾವಾಗ ಕೊಟ್ಟ ಮಿನಿಮಮ್ 90 ದಿವಸ 90 ದಿವಸವರೆಗೂ ಕೆಲಸ ಮಾಡೋದು. ಯಾವುದೇ ಗೊಬ್ಬರ ಹಾಕಿಬಿಟ್ಟು ಸರ್ ಮೇಲೆ ಹಾಕಿದ್ದಾರೆ 15 ದಿವಸ ಆದ್ರೂ ಕರಗಿಲ್ಲ ಸರ್, ಕರಗೋದು ಇಂಪಾರ್ಟೆಂಟ್ ಅಲ್ಲ. ಅದರ ಮೇಲೆ ಏನು ಕೋಟ್ ಮಾಡಿರ್ತಾರೆ, ಕೋಟ್ ತನ್ನ ಬಾಡಿ ತನ್ನ ರಿಲೀಸ್ ಮಾಡ್ತಾ ಇರುತ್ತೆ ನೀರು ಕೊಟ್ಟಾಗ. ಅದು ಏನು ಪೋಷಕಾಂಶ ಇರುತ್ತೆ ಅದು ಭೂಮಿಗೆ ಹೋಗಿರುತ್ತೆ. ಕೆಲವು ನಮ್ಮಲ್ಲಿ ಹೇಳ್ತಾರೆ ಸರ್, ಡಾಕ್ಟರ್ ಭೂಮಿ ಹಾಕಿ 15 ದಿವಸ ಆಯ್ತು ಕಾಳು ಹಂಗೆ ಇದೆ ಸರ್ ಅಂತ. ಅದು ಏನು ಕೆಲಸ ಮಾಡಬೇಕು ಅದು ಮಾಡಿರುತ್ತೆ. ಗೊಬ್ಬರ ಮಾಡೋದೆಲ್ಲ ಗೊತ್ತಿದೆ ಸರ್, ಎಲ್ಲರೂ ಮಾಡಿ ಹರಳಲ್ಲೇ ಮಾಡ್ತಾರೆ. ಇವನ್ 50 kg ಒಂದು ಮಿರುಟ್ ಆಫ್ ಪೊಟ್ಯಾಶ್ ತೊಗೊಂಡ್ರೆ 50 kg ತೊಗೊಂಬಂದು ನೆನೆ ಇಟ್ಟರೆ 48 kg ಬರೀ ಉಸುಕಿರುತ್ತೆ ಅದರಲ್ಲಿ. ಕರೆಕ್ಟ್ ಸರ್? ಎಲ್ಲರೂ ಗೊತ್ತಾ? 48 kg ಬರೀ ಉಸುಕಿರುತ್ತೆ. ಸೊ ಯಾವುದೇ ಗೊಬ್ಬರ, ರಾಸಾಯನಿಕ ಗೊಬ್ಬರ ಮಾಡಬೇಕು ಅನ್ನೋದು ಪೆಟ್ರೋಲಲ್ಲೇ ರೆಡಿ ಮಾಡಿರ್ತಾರೆ. ಸೊ ಇದಾದಷ್ಟು ಕೋಟಿಂಗ್ ಇರುತ್ತೆ. ಆ ಕೋಟಿಂಗ್ ಇದ್ದಾಗ ತನ್ನ ಕೆಲಸ ಏನು ಮಾಡಬೇಕೋ ಮಾಡಿಬಿಡುದು. ನಾವು 15 ದಿವಸ ಆದ್ರೂ ಮೇಲೆ ಹಾಕಿದ್ರೆ ಸರ್ ಕರಗಿಲ್ಲ ಅಂದರೆ ಅದ್ರ ಅಂಶ ಏನಿದೆ ಎಲ್ಲ ಬೆಳೆಗಳಿಗೆ ಭೂಮಿಗೆ ಹೋಗಿರುತ್ತೆ. ಇದು ಚಾ ಶೋಷಿತ ಚಾಪುಡಿ ಇದ್ದಂಗೆ ವೇಸ್ಟ್. ಸೊ ಇದು ಗೊತ್ತಿಲ್ಲ ಸರ್, ಯಾಕಂದ್ರೆ ಇಷ್ಟೆಲ್ಲ ಹೇಳಿದ್ರು ಸರ್, ನೀವು ಡಾಕ್ಟರ್ ಭೂಮಿ ಕೊಟ್ಟರೆ ಭೂಮಿ ಕಾಳು ಹಾಕಿ 15 ದಿವಸ ಆದರೂ ಕರಗಿಲ್ಲ ಅನ್ನೋದು ಬೇಡ. ಸೊ ಅದು ಏನು ಕೆಲಸ ಮಾಡಬೇಕು, ತನ್ನ ಪಾಡಿಗೆ ಅದು ಕೆಲಸ ಮಾಡೋಕ್ಕೋಗುತ್ತೆ. ಸೊ ಇದಾದಮೇಲೆ ವೆಜಿಟೇಬಲ್ ಸರ್, ವೆಜಿಟೇಬಲಲ್ಲಿ 1 ಬ್ಯಾಗ್ ನಾವು ರೆಕಮೆಂಡ್ ಮಾಡ್ಬೋದು. 2 ಬ್ಯಾಗಿಗೆ ಆದರೂ ಒಂದು ಪ್ರೋಬೂಸ್ಟ್ ಕೊಡ್ಬೋದು, ಗ್ರೋಯೆಸ್ಟ್ 98 ಕೊಡ್ಬೋದು. ಆ ಗ್ರೋಯೆಸ್ಟ್ 98 ನಾವು ಪೋಲಿಯರ್ ಸ್ಪ್ರೇ ಆಗಿ ಮಾಡ್ಬೋದು, ಮೇಲ್ಗಡೆನ ಸ್ಪ್ರೇ ಮಾಡ್ಬೋದು. ಬರೀ ಭೂಮಿಗೆ ಕೊಡ್ಬೇಕು ಅಂತ ಏನಿಲ್ಲ. ಇವನ್ ಸೋಯಾಬೀನ್ ಆಗಲಿ, ಸೋಯಾಬೀನ್ ನಮಗೆ ಹೂವು ಕಾಯಿ ಕಚ್ಚೋ ಟೈಮಲ್ಲಿ ನಮಗೆ ಅದು ಭೂಮಿಗೆ ಬೇಕು, ನೀಡಿರುತ್ತೆ. ನಾವು ಯಾವ್ದಾದ್ರು ಒಂದು ಸ್ಪ್ರೇ ಮಾಡ್ಬೋದು, ಅದ್ರ ಜೊತೆಗೆ ಆ್ಯಡ್ ಮಾಡ್ಬೋದು. ಸೊ ಇದು ಬಿಟ್ಟರೆ ಸರ್, ಅರೇಕ ನಾವೆಲ್ಲ ಮಲೆನಾಡೋರಾಗ್ಬಿಟ್ಟಿದ್ರೆ ಈಗ ಅಲ್ಪಾವಧಿ ಬೆಳೆ ಹೋಗಿ ದೀರ್ಘಾವಧಿಗೆ ನಮ್ಮ ಭಾಗ ಆಲ್ರೆಡಿ 50% ಬಂದ್ಬಿಟ್ಟಿದೆ. ಅಡಿಕೆ 1 ರಿಂದ 5 ವರ್ಷದ ಒಳಗಾದರೆ ಪರ್ ಪ್ಲಾಂಟ್ 250 ಗ್ರಾಮ್ ತಗೋದು ಸರ್ ಕಾಂಬಿನೇಷನ್. ಪರ್ ಪ್ಲಾಂಟ್ 5 ವರ್ಷದ ಒಳಗಿನ ಗಿಡ ಆದರೆ, 5 ರಿಂದ 10 ವರ್ಷದೊಳಗೆ ಫಲವರಿ ಗಿಡ ಆದರೆ 300 ರಿಂದ 400 ಗ್ರಾಮ್ ಅಪ್ಲೈ ಮಾಡ್ಬೋದು ಸರ್. ಮುಚ್ಚಿ ಕೊಡೋದಾದರೆ ಗ್ರಾನ್ಯುವಲ್ಲು, ಮೇಲ್ಗಡೆ 5 ವರ್ಷದ ಮೇಲೆ 6 ವರ್ಷದ ಮೇಲೆ ಆದರೆ ಅದು ಹೊಲ ಹೊಡೆಯಕ್ಕೆ ಬರಲ್ಲ, ಮೇಲೇನೆ ಹಾಕ್ತಾರೆ. ಕೆಲವು ನಮ್ಮ ಭಾಗದಲ್ಲಿ 90% ಎಲ್ಲ ಸಲ್ಕಿಲೆ ಬುದ್ಧಿಗೆ ಹಾಕ್ತಾರೆ. ಸೊ ಮುಚ್ಚಕ್ಕಾದರೆ ಗ್ರಾನಲ್ ಅಪ್ಲೈ ಮಾಡಿಸ್ರಿ, ಮೇಲೆ ಅಪ್ಲೈ ಮಾಡೋದ್ರೆ ಪೌಡ್ರು. ಸೊ ಇದಾದಷ್ಟೇ ಸರ್, 3 ಬ್ಯಾಗಿಗೆ 3 ಡಾಕ್ಟರ್ ಭೂಮಿಗೆ 10 kg ಪ್ರೋಬೂಸ್ಟು, ಗ್ರೋಯೆಸ್ಟ್ 98 ಕೇರ್. ಸೊ ಇದನ್ನು ಕೊಡೋದ್ರಿಂದ ಸರ್ ಅರೇಕಕ್ಕೆ ಏನಾಗುತ್ತೆ ಅಂದರೆ, ನಮ್ಮಲ್ಲಿ ಬರ್ತಾ ಇರ್ತಕ್ಕಂಥ ಮೇಜರ್ ಸಮಸ್ಯೆ ಅಂದರೆ ಫಂಗಿಸೈಡ್, ಗುಳೆ ರೋಗ. ನಮ್ಮಲ್ಲಿ ಸಾಕಷ್ಟು ಸುಮಾರು 5 ವರ್ಷದಿಂದ ಸರ್ಕಾರಕ್ಕೆ ಸಾಕಷ್ಟು ಮನವಿ ಮಾಡ್ತಾ ಇದ್ದಾರೆ. ನಮ್ಮಲ್ಲಿ ಕಾಪರ್ ಸಲ್ಫೇಟನ್ನು ಯೂಸ್ ಮಾಡ್ತಾರೆ. ಗೊತ್ತಿಲ್ಲ ನಿಮಗೆ, ಸುತ್ತೆ ಸುಣ್ಣ ಅಂತ ಒಂದು 20 ವರ್ಷದ ಹಿಂದೆ ಭಾಳ ಅಂದರೆ ಭಾಳ ಇತ್ತು ಅದೇ. ಈಗ ಎಲ್ಲೂ ಸಿಗ್ತಾ ಇಲ್ಲ. ಹಲವಾರು ಕಂಪ್ನಿಗಳು ಬಂದು ಈಗೆಲ್ಲ ಕಾಪರ್ ಅಂತೇಳಿ ಬ್ರಾಟೆಕ್ಸ್ ಬಂದಿದೆ, ಬ್ಲೂ ಕಾಪರ್ ಬಂದಿದೆ. 100% ನಮಗೆ ಒರಿಜಿನಲ್ ಕಾಪರ್ ಇಲ್ಲಿ ಸಿಗ್ತಾರೆ. ಸೊ ನಾವಿದನ್ನು ಅಡಿಕೆ ಗಿಡಕ್ಕೆ ಅಪ್ಲೈ ಮಾಡೋದ್ರಿಂದ ಸರ್ ನಮಗೇನಾಗುತ್ತೆ, ಭೂಮಿಯಲ್ಲಿ ಬರ್ತಕ್ಕಂಥ ಬ್ಯಾಕ್ಟೀರಿಯಾ ಫಂಗಲ್ ಡಿಸೀಸ್ ಏನಿರುತ್ತೆ, ಎಲೆ ಚುಕ್ಕಿ ರೋಗ ಇರ್ಬೋದು, ಕೊಳೆ ರೋಗ ಇರ್ಬೋದು, ಭೂಮಿಯಲ್ಲಿ ಬರ್ತಕ್ಕಂಥ ರೋಗಗಳನ್ನು 100ಕ್ಕೆ 100 ಇದು ನಿಯಂತ್ರಣ ಮಾಡ್ತಾರೆ ಸರ್ ಡಾಕ್ಟರ್ ಭೂಮಿ ಅಂತ. ಸೊ ಇದಾದಮೇಲೆ ಸರ್ ನಮ್ಮದು ಟೋಟಲ್ ಪ್ರೋಗ್ರಾಮ್ ಬೈಕಲ್ಲಿ
16 ಪ್ರಾಡಕ್ಟ್ ಇದೆ. ಸಸಿ ಮೊಳಕೆಯಿಂದ ಹಿಡಿದು ಬೆಳೆ ಎಂಡಾಗುವವರೆಗೂ. ಬರೀ ಡಾಕ್ಟರ್ ಬೋಮ್ ಅಷ್ಟೇ ಹೇಳಿದ್ರು ಸರ್ ಅಂತ ಹೇಳ್ಬಿಡ್ರಿ. ನಮ್ಮಲ್ಲಿ ಯಾವಾಗ ಬಿತ್ತನೆಯಿಂದ ಶುರುವಾಯಿತು ಕ್ರಾಪ್ ಮುಗಿಯೋದು, ಕ್ರಾಪ್ ಮುಗಿಯವರೆಗೂ ನಮ್ಮಲ್ಲಿ ಏನಿಂದ ಹಿಡಿದು ಜಡ್ವರೆಗೂ ಪ್ರಾಡಕ್ಟ್ ಇದೆ. ಆ ಪ್ರಾಡಕ್ಟನ್ನು ಯಾವುದಕ್ಕೆ ಏನನ್ನು ಮಾಡಬೇಕು ಸುಮ್ಮನೆ ಸಂಕ್ಷಿಪ್ತ ವಿವರ ಹೇಳ್ಕೊಡ್ತೀವಿ ಸರ್ ನಿಮಗೆ. ಸರ್ ರೋಗ ಮತ್ತೆ ಕೀಟ ಎರಡೂ ಒಂದೇನಾ ಅಥವಾ ಬೇರೆ ಬೇರೆ ಸರ್? ಸ್ವಲ್ಪ ಎಕ್ಸಾಂಪಲ್ ಹೇಳಿ ಸರ್, ಯಾರು ಗೊತ್ತಿರೋ? ರೋಗ ಮತ್ತೆ ಕೀಟ ಬೇರೆ ಬೇರೆ ಸರ್. ಕರೆಕ್ಟೇ ಸರ್? ರೋಗನ ಬೇರೆ, ಕೀಟನ ಬೇರೆ. ಮತ್ತೆ ಈ ಕೀಟದಲ್ಲಿ ಎರಡು ವಿಂಗಡಣೆ ಆಗುತ್ತೆ. ರಸ ಹೀರೋ ಕೀಟ ಬೇರೆ, ಕೀಟ ಬೇರೆ. ಕರೆಕ್ಟಾ ಸರ್? ರಸ ಹೀರೋ ಕೀಟ ಬೇರೆ, ಎಪಿಡ್ಸು ಮೈಟ್ಸು ಥ್ರಿಪ್ಸು ಬೇರೆ, ಕೀಟಗಳು ಬೇರೆ. ಕೀಟಗಳು ಡ್ಯಾಮೇಜ್ ಮಾಡೋದನ್ನ ಹಣ್ಣಂತಿರ್ತವೆ, ಕಾಯಿ ಕೊಡ್ಕ, ಅದಕ್ಕೆ ನಾವು ಕೀಟಗಳಂತೀವಿ. ರಸ ಹೀರೋ ಕೀಟಗಳಂದ್ರೆ ಕುಡಿಯಲ್ಲಿ ಇರ್ತಕ್ಕಂಥ ಥ್ರಿಪ್ಸ್ ಆಗಿರ್ಬೋದು, ಎಪಿಡ್ಸ್ ಆಗಿರ್ಬೋದು, ಮೈಟ್ಸ್ ಆಗಿರ್ಬೋದು. ಅದು ರಸ ಹೀರೋ ಕೀಟ ಸ್ಟಾರ್ಟ್ ಆಯ್ತು ಅಂದ್ರೆ ಆಟೋಮೆಟಿಕ್ ನಮಗೆ ವೈರಸ್ ಶುರುವಾಗುತ್ತೆ. ಸರ್ ನಾವು ಏನೇ ಮಾಡ್ಬೇಕಂದ್ರು ರೋಗನ ಬೇರೆ, ಕೀಟನ ಬೇರೆ, ಕಾಂಬಿನೇಷನ್. ಬರೀ ರೋಗಕ್ಕೆ ನಾವು ಕೀಟದ ಔಷಧಿ ಕೊಟ್ಟರೆ ರೋಗ ಕಂಟ್ರೋಲ್ ಆಗುತ್ತೆ, ಕೀಟ ಇರೋದಕ್ಕೆ ರೋಗದ ಔಷಧಿ ಕೊಟ್ಟರೆ ಅದು ಕಂಟ್ರೋಲ್ ಆಗುತ್ತೆ. ಸೊ ನಮ್ಮಲ್ಲಿ ಏನಿದೆ ಸರ್ ಅಂದ್ರೆ ರಸ ಹೀರೋ ಕೀಟಗಳಿಗೆ ಪ್ರೋಸಿಲ್ ಅಂತೇಳಿ ಒಂದು ಪ್ರಾಡಕ್ಟ್ ಇದೆ ನಮ್ಮಲ್ಲಿ, 2 grams per liter. ಈ ಪ್ರೋಸಿಲ್ ಮಾಡೋದ್ರಿಂದ ಎಪಿಡ್ಸು ಮೈಟ್ಸು ಥ್ರಿಪ್ಸ್ ವಿತ್ ಇದ್ರ ಜೊತೆಗೆ ಪೌಡ್ರಿ, ಗೊತ್ತಲ್ಲ ಮೇಡಮ್? ಪೌಡ್ರಿ ಅಂದರೆ ಬೂದಿ ರೋಗ. ಸೊ ಈ ಮೂರನ್ನು ನಿಯಂತ್ರಣ ಮಾಡ್ಬೋದು ಸರ್. ಇದ್ರ ಕಾಸ್ಟ್ ಬರೀ 500 rupees per kg. ಇದೇನು ದೊಡ್ಡ ಕಾಸ್ಟ್ ಅಲ್ಲ. ಬಯರ್ ಕಂಪ್ನಿಗೆ 100 ml ಗೆ 1000, 1500, 2 grams per liter ಸಾಕು ಸರ್. ನಾವು ಹುಳುಗಳಿಗೆ ಔಷಧಿ ಹೊಡಿತಾ ಇದ್ದೀವಿ, ಥ್ರಿಪ್ಸು ಮೈಟ್ಸು ಎಪ್ಸಿಸ್ಗೆ. ಇದನ್ನ ಏನೇ ಒಂದು ಸ್ಪ್ರೇ ಮಾಡಿದಾಗ ಸ್ವಲ್ಪ ಗಿಡ ನಲ್ಲು. ಕರೆಕ್ಟೇ ಸರ್? ಇದ್ರ ಜೊತೆಗೆ ಒಂದು ನಾವು ಗ್ರೋತ್ ಪ್ರಮೋಟರ್ ಆ್ಯಡ್ ಮಾಡಬೇಕು. ಸೊ ನಮ್ಮಲ್ಲಿ ಬೆಳವಣಿಗೆ ಹಂತದಲ್ಲಿದ್ದರೆ ಪಿಜಾಮ್ ಅಂತ ಒಂದು ಪ್ರಾಡಕ್ಟ್ ಇದೆ. ಪಿಜಾಮ್ ಇದು ಓನ್ಲಿ ಬೆಳವಣಿಗೆ. ಈ ಪಿಜಾಮ್ ಅನ್ನು ನಾವು 2 ml per liter ಆ್ಯಡ್ ಮಾಡಿದ್ರೆ ಸರ್, ಒಂದು ಸ್ಪ್ರೇನಲ್ಲಿ ನಮಗೆ ಥ್ರಿಪ್ಸು ಮೈಟ್ಸು ಎಪಿಡ್ಸು ಕಡಿಮೆ ಆಗುತ್ತೆ, ಅದ್ರ ಜೊತೆಗೆ ನಮಗೆ ಗಿಡ ಬೆಳವಣಿಗೆ. ಸೊ ಈ ಥರ ಕಾಂಬಿನೇಷನ್ ಪ್ರೋಸಿಲ್ ಮತ್ತು ಪಿಜಾಮ್ ಎರಡು ಕಾಂಬಿನೇಷನ್ ಹೋಗ್ಬೋದು ಸರ್. ಸರ್ ಇದು ಬಿಟ್ಟರೆ ಬೀಜ ಹಾಕಿದ್ವಿ ಸರ್, ಮೊಳಕೆ ಬಂತು, ಬೆಳವಣಿಗೆ ಹಂತಕ್ಕೆ ಒಂದು ಸ್ಪ್ರೇನು ಮಾಡಿದ್ವಿ, ಎಪಿಡ್ಸು ಮೈಟ್ಸು ಥ್ರಿಪ್ಸ್ ಆಯಿತು ಸರ್. ಮುಂದೇನು? ಹೂವು, ಕಾಯಿ, ಗೋಪು. ಸೊ ಇದಕ್ಕೆ ನಮ್ಗೆ ಅಲ್ಟಿಮೇಟ್ ಒಂದು ಸ್ಟಿಮ್ ಬೋರ್ಡ್ ಅಂತಿದೆ ಸರ್, ನಮ್ಮ ಪ್ರಾಡಕ್ಟ್. ನೀವು ಕೆಲವರು ಯಾರಾದ್ರೂ ನೋಡಿರ್ಬೋದು, ಬೂಮ್ ಫ್ಲವರ್ ಅಂತ ಕೇಳಿದ್ರು ಸರ್ ನೀವು. ಅದು ಚೆನ್ನೈದು ಓನ್ಲಿ ನೈಟ್ರೋಬೆಂಜನ್ ಇರ್ತಿದ್ದರಲ್ಲಿ. ಕರೆಕ್ಟಾ ಸರ್? ಒರಿಜಿನಲ್ ಪ್ರಾಡಕ್ಟ್ಸ್ ಇರಬೇಕಂದ್ರೆ ಬರೀ ಚೆನ್ನೈದು ಮಾತ್ರ. ಅದರಲ್ಲಿ ಸುಮಾರು ಒಂದು 10 ರಿಂದ 15 ಕಂಪ್ನಿಗಳು ಬೇರೆ ಬೇರೆ ಪ್ರಾಡಕ್ಟನ್ನು ಮಾಡಿದ್ರು. ನೈಟ್ರೋಬೆಂಜನ್ ಬಿಟ್ಟರೆ ಬೇರೆ ಏನಿದೆ. ಸೊ ನಮ್ಮಲ್ಲಿ ಏನು ನೈಟ್ರೋಬೆಂಜನ್ ಏನು ಬೂಮ್ ಫ್ಲವರ್ ಕೆಲಸ ಮಾಡುತ್ತಲ್ಲ, ಇದು ಪ್ಯೂರ್ ನಮ್ಮದು ಸ್ಟಿಮ್ ಬೋರ್ಡ್ ಅಷ್ಟು ಕೆಲಸ ಮಾಡುತ್ತೆ. ಸೊ ಸ್ಟಿಮ್ ಬೋರ್ಡಲ್ಲಿ ನಾವೇನು ಮಾಡಿದ್ವಿ ಸರ್, ಕಾಕ್ಟಾಕ್ ಯೂಸ್ ಮಾಡಿಸಿದ್ದೀವಿ. 2 ರಿಂದ 3 kg ಕಾಕ್ಟಾ ಬರ್ತಾ ಇರೋದು. ಒಂದು ಸ್ಪ್ರೇ ಕೊಟ್ಟರೆ ವಿತಿನ್ 1 ವೀಕಲ್ಲಿ 10 kg ಕಾಕ್ಟಾ ಹೋಗ್ತಿದ್ದಾರೆ. 10 kg. ಒಬ್ಬ ಫಾರ್ಮರ್ 2 ಬಾಕ್ಸ್ ಟೊಮೆಟೊ ಹಾರ್ವೆಸ್ಟ್ ಮಾಡ್ತಾ ಇದ್ದಾನಂದ್ರೆ ಬರೀ ದೊಡ್ಡ ಕಾಸ್ಟ್ ಅಲ್ಲ, ಓನ್ಲಿ 70 rupees ಅರ್ಧ ಲೀಟರ್. ಒಂದು ಸ್ಪ್ರೇ ತಗೊಂಡು 8 ರಿಂದ 10 ದಿವಸಕ್ಕೆ 4 ಬಾಕ್ಸ್ ಟೊಮೆಟೊ ಹಾರ್ವೆಸ್ಟ್ ಮಾಡೋಣ, 10 ಬಾಕ್ಸ್ ಟೊಮೆಟೊ ಹಾರ್ವೆಸ್ಟ್ ಮಾಡಿ. ಸೊ ಇದು ಒಂದೇ ಪ್ರಾಡಕ್ಟ್ ಇಂದಾನೆ ಇಲ್ಲೊಬ್ರು ಕುಮಾರಸ್ವಾಮಿ ಅಂತಿದ್ದಾರೆ, ಒಂದೇ ವಿಲೇಜಲ್ಲಿ, ಊರ ಹೆಸರು ಹೇಳಲ್ಲ ನಾನು, ಯಾಕೆ ಊರ ಹೆಸರಿಲ್ಲ ಅಂದರೆ ಆಯ್ಗಾರ ಆಗಲ್ಲ ಅಂತಂದು ಊರ ಹೆಸರು ಹೇಳಲ್ಲ. ಒಂದೇ ಊರಿನಲ್ಲಿ ಒಂದು ಪಾರ್ಟಿ ಟ್ರೀಟ್ಮೆಂಟ್ ಕೊಟ್ಟಿದ್ದು ನಾವು ಡಿಸೆಂಬರ್ ತಿಂಗಳಲ್ಲಿ. ಆ ಊರು ಇದೇ ಒಂದು ಪ್ರಾಡಕ್ಟಿಂದ ಇವತ್ತು 296 ಪ್ಲಾಟನ್ನ ಟ್ರೀಟ್ ಮಾಡ್ತಾ ಇದ್ದಾರೆ ಒಂದೇ ಒಂದು ಊರಲ್ಲಿ. ಕೇವಲ ಶುರು ಮಾಡಿದ್ದು 700 ರೂಪಾಯಿ ಪ್ರಾಡಕ್ಟಿಂದ ಸರ್ ಅಲ್ಲಿ ಆ ಊರಿನಲ್ಲಿ. ಒಂದೇ ಒಂದು ಸ್ಪ್ರೇ ಕೊಟ್ಬಿಟ್ಟು ನಾವು ಆ ರೈತನ ಮನೆ ಬಾಗಿಲಿ 1 ತಿಂಗಳು ಅಡ್ಡಾಡಿದ್ವಿ. ನಮ್ಮ ಗುರುಗಳು ಬಂದಿದ್ದು ನಮ್ಮ ಜೊತೆಗೆ ಡಿ ಎಸ್ ಪಾಟೀಲ್ ಅವರು ನಾವು ಹಾವೇರಿ ಟೀಮ್ ಜೊತೆಗೆ ಅದಾಡ್ ಬೇಜಾರಾಗಿ ಹೋಗ್ತಿದ್ದೆ. ಯಾಕಂದ್ರೆ ನಾವು ಹೋದಾಗ ಯಾರನ್ನೊಬ್ಬ ಭೇಟಿ ಮಾಡೋದು ಅವ್ರು ರೆಸ್ಪಾನ್ಸ್ ಮಾಡ್ತಾರೆ ಸರ್. 1 ತಿಂಗಳು ಅವ್ನ ಮನೆಗೆ ಅಡ್ಡಾಡಿ ಕೊನೆಗೆ 1 ಬ್ಯಾಗ್ ಒಬ್ಬರನ್ನ ಹಾವೇರಿಯಿಂದ ತಗೊಂಡು ಹೋಗಿ ಆ ಕುಮಾರಸ್ವಾಮಿ ಜೊತೆ ಕರ್ಕೊಂಡು ಹೋಗಿ ಅವ್ನು ಮಾಡಲ್ಲ ಅಂದ್ರೂ ಒಂದು ಮೆಕ್ಕೆಜೋಳ ಹಾಕ್ಸ್ಕೊಂಡಿರ್ತೀವಿ ನಾವು. 2 ತಿಂಗಳ ಬಿಟ್ಟು ಸರ್ ಅವನೇ ವಾಪಸ್ ಬಂದ. ಆ ಊರಲ್ಲಿ 290 ಚಿಲ್ಲಿ ಪ್ಲಾಂಟ್ಗಳಿಗೆ ನಾವೇ ಟ್ರೀಟ್ಮೆಂಟ್ ಮುಂದಾಕಿರ್ತಾರೆ, ಓನ್ಲಿ ಯಾಕೆ ಆ ಊರಿಗೆ ಹೋಗಿದ್ವಿ ಅಂದ್ರೆ ಸರ್, ಅದೊಂದು ನಿಮ್ಮ ಸಣ್ಣ ಕಥೆ ಹೇಳ್ತೀನಿ.
250 ಎಕರೆ ಜಿಂಜರ್ ಇದೆ ಆ ಊರಿನಲ್ಲಿ. ನಾವು ಜಿಂಜರ್ ಕ್ರಾಪ್ ಅನ್ನು ನಾವು ಅಕ್ವೈರ್ ಮಾಡ್ಬೇಕಂತ ಹೋದವ್ರು ನಾವು 1 ಎಕರೆನಾರು ನಮ್ಮ ಪ್ರಾಡಕ್ಟ್ ಅಲ್ಲಿ ನಾವು ಯೂಸ್ ಮಾಡಿಸ್ಬೇಕು. ಇದನ್ನು ಏನಿದೆ ಅನ್ನೋದನ್ನ ಕಂಡುಹಿಡಿಬೇಕು. ಯಾಕಂದ್ರೆ ನಮ್ಮ ಭಾಗದಲ್ಲಿ ಮೇಡಮ್ ಅವರಿಗೆ ಗೊತ್ತಿದೆ 25-30 ರೂಪಾಯಿ ಸಾವಯವ ಗೊಬ್ಬರ ಲೋಡ್ ಗಂಟೆ ಇಳಿಸ್ತಾರೆ. ಅದ್ರಲ್ಲಿ ಏನಿದೆ ಅಂತ ಗೊತ್ತಿಲ್ಲ ಸರ್. ಯಾಕೆ ನಮಗೆ ಯೂರಿಯಾ ಬರ್ತಾ ಇಲ್ಲ ಅಂದ್ರೆ ಯಾವುದೇ ಸಾವಯವ ಗೊಬ್ಬರ ಬಂದ್ರು 100 ಬ್ಯಾಗ್ ಯೂರಿಯಾಕ್ಕೆ ನಮ್ದು ಶುಗರ್ ಫ್ಯಾಕ್ಟ್ರಿ ವೇಸ್ಟ್ ಐತಲ್ರಿ, 50 ಲೋಡ್ ಶುಗರ್ ಫ್ಯಾಕ್ಟ್ರಿ ವೇಸ್ಟಿಗೆ 100 ಬ್ಯಾಗ್ ಯೂರಿಯಾ ಕುಡಿಸ್ಬಿಟ್ರೆ NPK ಒಳ್ಳೆ ರಿಸಲ್ಟ್. ಕರೆಕ್ಟ್ ಮೇಡಮ್? ಎಲ್ಲ ಬರೀ 50-100 ರೂಪಾಯಿ ಬ್ಯಾಗ್ ಅಂತ ತಗೊಂಡು ಎಲ್ಲ ಶುಂಠಿಗೆ ಅದನ್ನೇ ಅಪ್ಲೈ ಮಾಡ್ತಾರೆ. ಏನಾದ್ರು ಮಾಡಿ 1 ಎಕರೆಗೆ ಮಾಡ್ಬೇಕಂದ್ರೆ ಆದ್ರೂ ಮಣಿಲಿಲ್ಲ ಅವನು. ಯಾವಾಗ ನಮ್ಮ ಸ್ಟಿಮ್ ಬೋರ್ಡಿಂದ ಅವ್ನು ಬೇರೆ ಕ್ರಾಪ್ ರಿಸಲ್ಟ್ ಬಂತು, ಆ ಊರಿನಲ್ಲಿ 2-3 ಎಕರೆದಲ್ಲಿ ನಮ್ದು 2 ಎಕರೆ ಸಾವಯವ ಕಾನ್ಸೆಪ್ಟ್ ಅಲ್ಲಿ ನಾವು ಜಿಂಜರ್ ಬೆಳೆಸ್ತಾ ಇದ್ದೀವಿ ಅದೇ ಊರಿನಲ್ಲಿ. ಯಾಕೆಂದ್ರೆ ಸರ್ ನಮ್ಮ ಪ್ರಾಡಕ್ಟ್ ಏನಿದೆ ಒಂದ್ಸರಿ ಒಬ್ಬ ಫಾರ್ಮರ್ ಯೂಸ್ ಮಾಡಿದ ಅಂದ್ರೆ ನಾವು ಮಾತಾಡೋದು ಅವಶ್ಯಕತೆ ಇಲ್ಲ, ನಮ್ಮ ಪ್ರಾಡಕ್ಟ್ ಮಾತಾಡೋದು. ನಾವು ವಾಪಸ್ ಹೋದ್ರಿ ಅಂದ್ರೆ ನಮ್ಮ ಪ್ರಾಡಕ್ಟ್ ಮಾತಾಡಿಸ್ತಾ ಇದ್ದೀವಿ, ನಾವೇನು ಮಾತಾಡೋ ಅವಶ್ಯಕತೆ ಇಲ್ಲ. ಒಂದ್ಸರಿ ನಾವು ಅವ್ರು ಕ್ಯಾಚ್ ಮಾಡೋದು ಅಷ್ಟೇ ಕಷ್ಟ. ನಮ್ಮ ಉತ್ತರ ಕರ್ನಾಟಕದ ಭಾಗದಲ್ಲಿ ಬೇಗ ಕನ್ವಿನ್ಸ್ ಆಗಲ್ಲ. ಕನ್ವಿನ್ಸ್ ಆದ್ರೆ ಅಂದ್ರೆ ಸಾಯಿಗಂಟ ಅವ್ರು ನಮ್ಮನ್ನು ಬಿಡೋದಿಲ್ಲ. ಕರೆಕ್ಟೇ ಮೇಡಮ್? ಒಂದ್ಸರಿ ಕನ್ವಿನ್ಸ್ ಯಾವುದೇ ಒಂದು ಹೊಸ ಪ್ರಾಡಕ್ಟ್ ತೊಗೊಂಡ್ರೆ, ಯಾಕಂದ್ರೆ ನಮ್ಗೆ ಹಲವಾರು ಕಂಪ್ನಿಗಳು ಹುಟ್ಟ ಹಾಕೋದೇ ನಮ್ಮ ಹಾವೇರಿ ಭಾಗದಲ್ಲಿ. ವೇಸ್ಟ್ ಅಂತ ನೋಡ್ರಿ, ಮೋದಿಗೆ ಅಂತ ನೋಡ್ರಿ, ಯಾವುದೇ ಇದ್ರು ಉತ್ತರ ಕರ್ನಾಟಕದ ಹೆಬ್ಬಾಗಿಲು ಫಸ್ಟ್ ಶುರುವಾಗದೆ ಇಲ್ಲಿಂದ. ನಮ್ದು ಸ್ಟಾರ್ಟಿಂಗ್ ಟ್ರಬಲ್ ಭಾಳ ಇರುತ್ತೆ. ಅದಕ್ಕೆ ಹೊರ ಹೋಗ್ಬೇಕಂದ್ರೆ ಭಾಳ ಹಿಂಸೆ ಪಡ್ಬೇಕು, ಭಾಳ ಕಷ್ಟ ಪಡ್ಬೇಕು, ಎಫರ್ಟ್ ಹಾಕ್ಬೇಕು. ಒಂದ್ಸರಿ ಕ್ಲಿಕ್ ಆಯ್ತು 24/7. ಅದೇ ಒಬ್ಬ ಕುಮಾರಸ್ವಾಮಿ ಏನು ಗೊತ್ತಿಲ್ಲ, ಒಬ್ಬ ಮುಗ್ತಾರೆ ಅವನು. ಬರೀ ಒಂದು ಸ್ಟಿಮ್ ಬೋರ್ಡ್ ಇಂದ ಸುಮಾರು ಅದು ಅದೇ ಊರಿನಲ್ಲಿ ಸುಮಾರು ಒಂದು 6-7 ಲಕ್ಷ ರೂಪಾಯಿ. ಸರ್ ಆ ಊರಿಗೆ ಹೋಗೋಣ, ಇನ್ನೊಂದು 4 ದಿನ ಕೇಳೋಣ, ಈ ಊರಿಗೆ ಹೋಗೋಣ, ಆ ರೈತರೇ ಅವ್ರನ್ನ ಕರ್ಕೊಂಡು ಹೋಗ್ತಾರೆ. ನಾನು 25 ವರ್ಷ ಏನ್ ಕಲಿತಿದ್ರು ಒಂದೇ ತಿಂಗಳಲ್ಲಿ ಅವರು ಡಾಕ್ಟರ್ ಆಗಿದ್ದಾರೆ. ಈಗ ಸರ್ ಇದನ್ನ ಹಿಂಗೆಲ್ಲ ಹೆಂಗ್ ಮಾಡ್ಬೇಕ್ರಿ ಅಂತ ನನಗೆ ಹೇಳ್ತಾರೆ. ಯಾಕಂದ್ರೆ ಮನುಷ್ಯನಿಗೆ ಏನ್ ಬೇಕು, ಸಾಧಿಸ್ತೀನಿ ಅನ್ನೋ ಛಲ ಬೇಕು. ಛಲ ಇಲ್ಲ ಅಂದ್ರೆ ಏನು ಮಾಡಲ್ಲ. ಗುರಿ ಎರಡು ಬೇಕು. ಬರೀ ಗುರಿ ಇದ್ರೂ ಆಗಲ್ಲ, ಗುರು ಇದ್ರೂ ಆಗಲ್ಲ. ಮುಂದೆ ಗುರಿ ಇರಬೇಕು, ಹಿಂದೆ ಗುರು ಇರಬೇಕು. ಸೊ ಹೀಗಾಗಿ ಈ ಸ್ಟಿಮ್ ಬೋರ್ಡ್ ಸರ್ ನಮ್ಮ ಏನ್ ಕ್ರಾಪ್ ಇದೆ, ವೆಜಿಟೇಬಲ್ ಸ್ಪ್ರೇ ಮಾಡೋದು, ಟೊಮೆಟೊ ತಗೊಳ್ರಿ, ಚಿಲ್ಲಿ ತಗೊಳ್ರಿ, ಅಥವಾ ನಮಗೆ ಮೇಜರ್ಗೆ ಸೋಯಾಬೀನ್ ಇದೆ, ಒಂದು ಹುಡುಗ ಸಂಬಂಧ ಏನ್ ಕೊಡೋದು ಅದ್ರ ಜೊತೆಗೆ ನಮ್ಮ ಸ್ಟಿಮ್ ಬೋರ್ಡ್ ಆ್ಯಡ್ ಮಾಡ್ಕೊಂಡಾದ್ರೆ ನೀವು ಲಾಸ್ಟ್ ಇಯರ್ ಏನ್ ಕಂಪೇರ್ ಮಾಡಿದ್ರಿ, ಎಷ್ಟು ಈಲ್ಡ್ ತಂದಿದ್ರಿ, ಈ ವರ್ಷ ಮಿನಿಮಮ್ ನಾವು 7-8 ಕ್ವಿಂಟಲ್ ತಂದೀವಿ ಅಂದ್ರೆ ಈ ವರ್ಷ ನೋಡ್ರಿ ಒಂದು ಕ್ವಿಂಟಲ್ ಇತ್ತು ಸರ್. ಸೊ ಇದು ಯಾವುದು ನಾವು ಹೇಳ್ತಾ ಇರೋದು 100% ಸಾವಯವ, ಯಾವುದೇ 1% ಇದರಲ್ಲಿ ಕೆಮಿಕಲ್ ಇದೆ. ಸರಿ, ಸೊ ಇದಾದ್ಮೇಲೆ ಸರ್ ನಮ್ಮಲ್ಲಿ ಇನ್ನೊಂದು ಪ್ರಾಡಕ್ಟ್ ಬರುತ್ತೆ ಪ್ರೋನಿಮ್ ಅಂತೇಳಿ. ನಿಮ್ಗೆಲ್ಲರಿಗೂ ಗೊತ್ತಿರ್ಬೇಕು, ಇದು 10,000 ppm. ನಾವು ಬೇರೆ ಮಾರ್ಕೆಟಲ್ಲಿ ಹೋಗಿ 10,000 ppm ಅಂತ ತೊಗೊಳ್ತೀವಿ, 5,000 ತೊಗೊಳ್ತೀವಿ, 2,000 ಕೇಳ್ತೀವಿ. ಆಯಾ ಕಂಪ್ನಿ ಒಂದೊಂದು ಬ್ರಾಂಡ್ ಇರುತ್ತೆ. ಬಟ್ 10,000 ppm ಅಂದರೆ ಪ್ಯೂರ್ ನೇಮ್ ಇದೆ, ಯಾವುದೇ 1% ಅಡಿಷನಲ್ ಯಾವುದೇ ವರದಿ ಆ್ಯಡ್ ಮಾಡಿಲ್ಲ. ಇದನ್ನ 2 to 3 ml per ಲೀಟರ್ ಯೂಸ್ ಮಾಡ್ಬೋದು. ನಮ್ಮ ಭಾಗದಲ್ಲಿ ಸುಮಾರು ನಾವೇನು ಕಾಂಬಿನೇಷನ್ ಕೊಟ್ಟು ಅದ್ರ ಜೊತೆಗೆ ಒಂದು ಪ್ರೋನಿಮನ್ನು ಆ್ಯಡ್ ಮಾಡಿ ಕೊಟ್ಟಿದ್ದೀವಿ. ನಮಗೆ ರಸಹೀರ ಕೀಟಗಳು ಬರುತ್ತೆ. ಚಿಲಿಯಲ್ಲಿ ಆಲ್ಮೋಸ್ಟ್ ನಿಮ್ಗೆ ಗೊತ್ತಿದೆ, 4 ವರ್ಷ ಆಯಿತು ಬ್ಲಾಕ್ ಟ್ರಿಪ್ಸ್ ಇದೆ. ಯಾವುದೇ ರಾಸಾಯನಿಕ, ಯಾವುದೇ ಕೆಮಿಕಲ್, ಯಾವ ಬಯರು ಬಫಾಂಡ್, ನೀವು 1 ಲಕ್ಷದ ಕೆಮಿಕಲ್ ತರ ನೋಡಿದ್ರು ಬ್ಲಾಕ್ ಟ್ರಿಪ್ಸ್ ಆಗಲ್ಲ. ಯಾಕೆಂದ್ರೆ ಸರ್ ಯಾಕೆ ಹೇಳಿದ್ರೆ ಬ್ಲಾಕ್ ಟ್ರಿಪ್ಸ್ ಹೆಂಗಂದ್ರೆ ನಾವು ಸ್ಪ್ರೇ ಮಾಡಿ 5 to 6 ಅವರ್ ಆಕ್ಟಿವ್ ಇರಲ್ಲ. ಕರೆಕ್ಟೇ? ಏನು ಆಕ್ಟಿವ್ ಮಾಡಲ್ಲ, 8 ತಾಸು ನಂತರ ತನ್ನ ಕೆಲಸ ಸ್ಟಾರ್ಟ್. ಈಗಿನ ಕ್ರಿಮಿಗಳು, ಹುಳುಗಳು, ರೋಗಗಳು ಹೇಗಾಗಿದೆ, ಅವಕ್ಕೆ ರೆಸಿಡ್ಯೂ ಪವರ್ ಬಂದ್ಬಿಟ್ಟಿದೆ. ಫಸ್ಟ್ ನಮ್ಮ ಮಾರ್ಕೆಟಲ್ಲಿ ನೈಟ್ರೋಬೆಂಜಿನ್ ಬಂತು, ಬೆಂಜಾವಿಟ್ ಬಂತು. ಲದ್ದಿ ಹುಳಕ್ಕೆ 1 ಡಬ್ಬಿ ಬೆಂಜಾವಿಟ್ ಕೊಟ್ಟರೆ ಅಂದರೆ 10 ಕ್ಯಾನ್ ಹೊಡಿತಿದ್ರು. ಇವತ್ತು 1 ಕ್ಯಾನಿಗೆ 20 ಡಬ್ಬಿ ಹಾಕಿದ್ರು ಲದ್ದಿ ಹುಳ ಸಾಯಿದೆ. ಅವಕ್ಕೆ ರೆಸಿಡ್ಯೂ ಪವರ್ ಬಂದ್ಬಿಟ್ಟಿದೆ. ಈಗ ನಮ್ಮ ಭಾಷೆಯಲ್ಲಿ ಮಾತಾಡ್ತಾರೆ, ಊರಿ ಮಿಕ್ತವನಪ್ಪ ನೀವು ಅಂತ. ಕರೆಕ್ಟ್ರಿ? ಊರಿ ಮಿಕ್ತವನಪ್ಪ ನಿಮ್ಮ ಕಡೆಗೆ ಏನಾಗಲ್ಲ. ಏನಾಗಿದೆ ಅಂದರೆ ಈಗ 10 ಅಲ್ಲ 50 ನಾವು ಬೆಂಜಾವಿಟ್ ಹಾಕಿ ನಾವು ಸ್ಪ್ರೇ ಮಾಡಿದ್ರು ಲದ್ದಿ ಹುಳ ಸಾಯಲ್ಲ. ರೈತ ಗೋವಿನ ಜೋಳ ಹಾಕಿ, ಗೋವಿನ ಜೋಳ ಮೆಷಿನ್ಗೆ ಹಾಕಿಸಿ ಒಲಿ ಉರಿಗೆ ಅಂತ ಬೆಂಡ್ ಇಟ್ಟಿರ್ತಾನೆ. ಆ ಬೆಂಡ್ ಸೀಳಿ ನೋಡಿದ್ರೆ ಅದರಲ್ಲಿ ಬದುಕಿರುತ್ತೆ ಲದ್ದಿ ಹುಳು. ನೋಡಿದ್ರೆ ಸರ್ ಎಲ್ಲರೂ ನೋಡಿದ್ರ ಲದ್ದಿ ಹುಳು ಅದರಲ್ಲೇ ಇರುತ್ತೆ. ಸೊ ಏನಾಗಿದೆ, ನಮ್ಮಲ್ಲೆಲ್ಲ ಏನು ರೆಕಮೆಂಡ್ ಮಾಡ್ತಾರೆ ಕಂಪ್ನಿಗಳು, 2 ml 3 ml ಬಿಡೋ, ಮತ್ತೊಂದು ಸರಿ ಏನು ನೋಡಿದ್ರೆ ಅಂತೇಳಿ 10 ml ಹಾಕಿ ಅವ್ರು ರೆಸಿಪಿ ಬೋರ್ಡ್ ಬಂದ್ಬಿಡುತ್ತೆ. ಸೊ ಹೀಗಾಗಿ ಏನು ಕಂಪ್ನಿಯವರು ಶಿಫಾರಸು ಮಾಡಿರ್ತಾರೆ, 2 ml 2 ml, 3 ml ಮಾಡಿದಾರ 3 ml, 4 ml ಏನು ಶಿಫಾರಸು ಮಾಡಿರ್ತಾರೆ ಆ ಶಿಫಾರಸಿನ ಮುಖಾಂತರ ನಾವು ಸ್ಪ್ರೇ ತಗೋಬೇಕು. ನಮಗೆ ಅಗದಿ ಭಾಳ ಹುಳ ಇದೆ, ನಾಳೆ ಬೆಳಗಿನ ಸಾಯಬೇಕು, 10 ತಾಸು ಒಳಗೆ ಹೋಗ್ಬೇಕು, 2 ml ಹೇಳ್ಯಾರ 20 ml ನೋ ಯೂಸ್.
ಸೊ ಇದನ್ನು ಮಾಡೋದ್ರಿಂದ ನಮಗೆ ಹತೋಟಿ ಸಿಗೋಲ್ಲ, ಇನ್ನೂ ಹೆಚ್ಚಾಗ್ತದೆ, ಅದರ ಸಂತತಿ ಇನ್ನೂ ಹೆಚ್ಚು ಮಾಡ್ದಂಗೆ ಆಗುತ್ತೆ. ಸರ್ ಇದು ಬಿಟ್ಟರೆ ಆಸ್ಪೇರ್ ಅಂತ ಒಂದು ಪ್ರಾಡಕ್ಟ್ ಇದೆ, ನಿಮಗೆ ಹೇಳಿದೆ, ನಾನೀಗ ಉಳಿದದ್ದು ಹೇಳಿದೆ, ಕೀಟಗಳಂತ ಹೇಳಿದೆ. ಇದು ಆಸ್ಪೇರ್ ಅಂದರೆ 400 ಗ್ರಾಮ್. ಇದು 1 kg ಸಾಲ್ಟ್ ಆಫ್ ಫಾಸ್ಫರಿಕ್ ಆಸಿಡ್ ಎಷ್ಟು ಪರ್ಸೆಂಟ್ ಇರುತ್ತೋ ಓನ್ಲಿ 400 ಗ್ರಾಮಲ್ಲಿ ಆ್ಯಡ್ ಮಾಡಿದೆ. ಇದು ಸಹ ನಾವು ಇದನ್ನು ಹೆಚ್ಚಾಗಿ ಏನಕ್ಕೆ ಯೂಸ್ ಮಾಡ್ಬೋದು ಅಂದರೆ ಡೌನಿ ಮಿಲ್ಡು, ಎಲೆ ಚಿಕ್ಕಿರುವಾಗ, ಎಲೆ ಚಿಕ್ಕಿರೋದಕ್ಕೆ ಮೇನು ರಾಮಬಾಣ. ಈ ಯಾವ ಪ್ರಮಾಣ ತಗೊಳ್ರಿ, ಟೊಮೊಟೊ ತಗೊಳ್ರಿ, ಚಿಲ್ಲಿ ತಗೊಳ್ರಿ, ಹಾಗಲ ತಗೊಳ್ರಿ, ಸೌತೆ ತಗೊಳ್ರಿ, ಇವನ್ ಸೋಯಾಬೀನಲ್ಲಿ ಎಲೆ ಎಲ್ಲ ಎಲ್ಲೋ ಸಾಕ್ತಾರೆ. ಈಗ ಯಾವ್ದಾದ್ರು ಒಂದು ಕಾಂಬಿನೇಷನ್ ಸ್ಪ್ರೇ ಮಾಡುವಾಗ ಹುಡುಗ ಸಂಬಂಧಪಟ್ಟಿದ್ದು ಮಾಡ್ತೀರಾ, ಆ್ಯಡ್ ಮಾಡ್ಬೋದು. ಇದ್ರ ಜೊತೆಗೆ ನಮ್ಗೆ 100% ಇನ್ನೂ ರಿಸಲ್ಟ್ ಸಿಗ್ಬೇಕಂದ್ರೆ ಒಂದು ಮ್ಯಾಂಕೋಸಬನ್ನು ಆ್ಯಡ್ ಮಾಡ್ಬೋದು. M45 ಓನ್ಲಿ ಚೀಪೆಸ್ಟ್ ಕೆಮಿಕಲ್, 90-100 ರೂಪಾಯಿ ಕೊಟ್ಟರೆ 1/4 kg ಸಿಗುತ್ತೆ. ಇದ್ರ ಜೊತೆಗೆ ಆ್ಯಡ್ ಮಾಡ್ಬೋದು ಸರ್. ಆ್ಯಡ್ ಮಾಡಿ ಇದನ್ನು ಮಾಡೋ ಉದ್ದೇಶ ಇನ್ನೊಂದು ಏನಿದೆ ಅಂದರೆ ಬಿಫೋರ್ ಆಫ್ಟರ್ ಎರಡೂ ಗೊತ್ತಿರ್ಬೇಕು. ಯಾವತ್ತೂ ಡೌನಿ ಮೇಲಿಗೆ ಎಲೆ ಚುಕ್ಕಿ ರೋಗಕ್ಕೆ ರೋಗ ಬಂದ ಮೇಲೆ ಬೇರೆ ಇರುತ್ತೆ, ಬರದೇ ಇರೋಂಗೆ ಪ್ರಿಕಾಷನ್ ತಗೋಬೇಕು ನಾವು. ಏನು ಸರ್ ಇಷ್ಟೆಲ್ಲ ಹೇಳಿದ್ರೆ ನಮ್ಮ ಊರಾಗ ಚುಕ್ಕಿ ರೋಗಕ್ಕೆ ಆಸ್ಪೇರ್ ಕೊಟ್ಬಿಟ್ಟು ಒಂದು 40 ಪೀಸ್ ಏನು ರಿಸಲ್ಟ್ ಬಂದಿಲ್ಲ ಅಲ್ರಿ ಅಂದ್ಬಿಡ್ತಾರೆ. ಯಾವುದೇ ಒಂದು ಪ್ರಾಡಕ್ಟ್ ಪ್ರಿಕಾಷನಲ್ಲಿ ಮುಂಜಾಗ್ರತೆಯಲ್ಲಿ ನಾವು ಆಸ್ಪೇರ್ ಜೊತೆಗೆ M45 ತೊಗೊಂಡ್ವಿ ಅಂದರೆ 100ಕ್ಕೆ 100 ನಾವು ಡೌನಿ ಬೆಳ್ಳಿನ ಎಲೆ ಚುಕ್ಕಿ ರೋಗನ ನಿಯಂತ್ರಣ ಮಾಡ್ಬೋದು. ಸರ್ ಇದು ಬಿಟ್ಟರೆ ಈಸಾ ಟಾಪ್ ಅಂತ ನಮ್ಮ ಈಸಾ ಟಾಪ್ ಪ್ರಾಡಕ್ಟ್ ಹೆಂಗಿದೆ ಅಂದರೆ ಇದು 15 ದಿವಸ ಬಂದು ಜ್ವರ ಬಂದು ಮಲಗಿದಾನ ಅಂದರೆ ಒಂದೇ ದಿವಸ ಸಲಾನ್ ಹಚ್ಚಿ ಸೇವಿಸ್ದಂಗೆ. ರೂಟ್ ಎಸ್ಟಾಬ್ಲಿಮೆಂಟ್ ಇದೆ ಮೇನ್. ಇದು ನಾವು ಡ್ರಿಪ್ಪಲ್ಲಿ ಫರ್ಟಿಗೇಷನ್ ಮಾಡ್ಬೋದು, 100% ಮಾಡ್ಬೋದು. ಈಗ ಆಲ್ಮೋಸ್ಟ್ ಆಲ್ ನಮ್ಮ ಭಾಗದಲ್ಲಿ 50% ಡ್ರಿಪ್ ಆಗಿದೆ. ಡ್ರಿಪ್ಪಲ್ಲಿ ಫರ್ಟಿಗೇಷನ್ ಮಾಡೋದು ಅಥವಾ ನಾವು ಸ್ಪ್ರೇಯರ್ ಮುಖಾಂತರ ಡ್ರಂಚನ್ನು ಮಾಡ್ಬೋದು. ಇದು ಸ್ಪ್ರೇ ಅಂತೂ ಬೇಡ, ಸ್ಪ್ರೇ ಅಂತೂ ಮಾಡಬೇಡಿ, ಓನ್ಲಿ ಡ್ರಂಚ್. ನಮಗೆ ರೂಟ್ಸ್ಗಳ ಎಸ್ಟಾಬ್ಲಿಷ್ ಮಾಡಬೇಕು, ಬೆಳೆ ಗ್ರೋತ್ ಆಗಿ ಬರಬೇಕು, ಬೆಳೆ ಭಾಳ ವೀಕ್ ಇದೆ, ಇದು ಚೆನ್ನಾಗಿ ಹೆಲ್ದಿಯಾಗಿ ಬರಬೇಕಂದ್ರೆ ನಾವು ಈಸಾ ಟಾಪನ್ನು ಯೂಸ್ ಮಾಡ್ತೀವಿ. ಸರ್ ಇದು ಬಿಟ್ಟರೆ ನಮ್ಮಲ್ಲಿ ಕಿಂಗ್ ಪ್ರಾಡಕ್ಟ್ ಇದೆ, ಗರ್ಭ ಕಿಂಗ್ ಅಂತ. ಸರ್ ಇದನ್ನು ಗರ್ಭ ಕಿಂಗ್ ಅಂದರೆ ಸುಮಾರು ಭಾಗದಲ್ಲಿ ಆ ಕಡೆ ಜಮಖಂಡಿ ಭಾಗ, ಬಾಗಲಕೋಟೆ ಬರೀ ದ್ರಾಕ್ಷಿ ಮೇಲೆ ನೇರವಾಗಿ ಯೂಸ್ ಮಾಡ್ತಾರೆ. ಸೊ ಇದರಲ್ಲೊಂದು ನಿಯಮ ಅಂತ ಏನು ಹೇಳ್ತೀನಿ, ಯಾವುದೇ ಬೆಳೆಗಳು ಪ್ರೌಢ ವ್ಯವಸ್ಥೆಗೆ ಬಂದಾಗ, ಎಕ್ಸಾಂಪಲ್ ಅಡಿಕೆ ಹಿಂಗಾರಕ್ಕೆ ಇರ್ತಾ ಇದೆ ಅಂತ ಇಟ್ಕೊಳ್ರಿ, ಹಿಂಗಾರ ಈಗ ಹೊಂಗೆ, ನಾವು ಕೆಲವು ಹಿಂಗಾರ ಅಂತೀವಿ, ಕೆಲವು ಹೊಂಬಾಳೆ ಅಂತ. ಸೊ ಈಗ ಯಾವ್ದಾದ್ರು ನಮ್ಮ ಬೆಳೆ ಅಲಸಂದಿ ತಗೊಳ್ರಿ, ಸೋಯಾಬೀನ್ ತಗೊಳ್ರಿ, ಫ್ಲವರಿಂಗ್ ಸ್ಟೇಜ್, ಪ್ರೌಢ ವ್ಯವಸ್ಥೆ ಅಂದರೆ ಫ್ಲವರಿಂಗ್ ಸ್ಟೇಜ್. ಆ ಫ್ಲವರಿಂಗ್ ಸ್ಟೇಜಲ್ಲಿ ಯಾವ್ದಾರ ಗ್ರೋತ್ ಪ್ರಮೋಟರ್ ಜೊತೆ ನಾವು ಸೇರಿಸ್ಕೊಂಡು ಇದನ್ನು ಮಾಡಿದ್ವಿ ಅಂದರೆ ನಮಗೆ ಹಣ್ಣುಗಳ ಸಂಖ್ಯೆ ಹೆಚ್ಚಾಗುತ್ತೆ, ಫ್ರೂಟ್ ಅಬಾರ್ಷನ್ ಇರೋದಿಲ್ಲ. 100ಕ್ಕೆ 100 ನಮಗೆ ಕಡಿಮೆ ಆಗುತ್ತೆ. ಫ್ರೂಟ್ ಅಬಾರ್ಷನ್ 1% ಇರೋಲ್ಲ. ನಾನು ಆಲ್ರೆಡಿ ಈ ಪ್ರಾಡಕ್ಟನ್ನು ಮೇಡಮ್ ಒಂದೇ ಊರಿನಲ್ಲಿ 40 ಎಕರೆ ಅಡಿಕೆ ಸ್ಪ್ರೇ ಮಾಡಿಸಿದ್ದೀನಿ. ಸುತ್ತಮುತ್ತಲಲ್ಲಿ ಅಡಿಕೆನಲ್ಲಿ ಹಳ್ಳು ಉದುರ್ತಾ ಇದೆ ಅಂತ ಕಂಪ್ಲೇಂಟ್ ಇದೆ. ಇವೇನು 40 ಪ್ಲಾಟ್ಗಳನ್ನು ಮಾಡಿದರೆ ಆಲ್ಮೋಸ್ಟ್ ಆಲ್ 99% ಈಲ್ಡ್ ಆಫ್ ಔಟ್ ಕಡಿಮೆ ಆಗಿದೆ ಸರ್. ಒಂದು ವಿಲೇಜಲ್ಲಿ ಟೆಸ್ಟ್ ಮಾಡಿದೆ ಸರ್, 100% ಆಗಿದೆ. ಇದ್ರ ಜೊತೆಗೆ ನಾವು ಏನೀಗ ಅಡಿಕೆ ಸ್ಪ್ರೇ ಮಾಡ್ಬೇಕಂದ್ರೆ ನಾವು ಗರ್ಭ ಕಿಂಗ್ ಜೊತೆಗೆ ನಮ್ಮದು ಪ್ರೋಸಿಲ್ ಇದೆ, ಪ್ರೋಸಿಲ್ನ ಆ್ಯಡ್ ಮಾಡ್ಬೋದು. ಬೇಕಂದರೆ ಪ್ರೋನಿಮನ್ ಮಾಡ್ಬೋದು. ಪ್ರೋನಿಮ್ ಅಂದರೆ ಬೇವಿನ ಎಣ್ಣೆ. ನಮ್ಮದು ಯಾವುದೇ ಪ್ರಾಡಕ್ಟ್ ನೀವು ಎಲ್ಲಾನು ಸೇರಿಸಿ ಮಾಡಿದ್ರೆ ಯಾವುದೇ ಎಫೆಕ್ಟ್ ಇಲ್ಲ. 10 ml ಡೋಸ್ ಜಾಸ್ತಿ ಆಗಿದ್ದಾನೆ, ಏನೋ ಬೆಳೆ ಹಿಂಗೆ ಆಯಿತು, ನೋ ಪ್ರಾಬ್ಲಮ್. ಯಾವ ಸ್ಪ್ರೇನ ತೊಗೊಳ್ರಿ, ನಮ್ಮದು ಯಾವುದೇ ಕೆಮಿಕಲ್ ಇಲ್ಲ, ಯಾವುದೇ ಬೆಳೆ ಹಾನಿ ಅಂತೂ ಮಾಡೋದಿಲ್ಲ. ಸರ್ ಇದಾದ್ಮೇಲೆ ನೀವು ಹೇಳಿದೆ ಇದನ್ನು ಸೈಲ್ ಅಪ್ಲಿಕೇಶನ್ ಆದರೂ ಕೊಡ್ಬೋದು, ಸ್ಪ್ರೇ ಆದರೂ ತೊಗೋಬೋದು. ಇದು ಏನಿದ್ರು ಬರೀ ಹುಮಿಕ್ ಮಾತ್ರ ಇರುತ್ತೆ. ಇದರಲ್ಲಿ 90% ಹುಮಿಕ್ ಇರುತ್ತೆ, 10% ಇದರಲ್ಲಿ ಪಲ್ವಿಕ್ ಇರುತ್ತೆ. ಇದು ವಾಟರ್ ಸೈಲೆಬಲ್. ಇದನ್ನು ಸೈಲ್ ಅಪ್ಲಿಕೇಶನ್ ಆದರೂ ಮಾಡ್ಬೋದು. ನಾವು ಮೇಲ್ಗಡೆ ನಾವು ಪೋಲಿಯೋ ಸ್ಪ್ರೇ ಆಗಿ ತೊಗೋಬೋದು. ಬೇಕಿದ್ರೆ ನಾವು ಈಗ ಯಾವುದೋ ಒಂದು ಹುಳಕ್ಕೆ ಪ್ರೋಸಿಲ್ ಯೂಸ್ ಮಾಡ್ತಾ ಇದ್ದೀವಿ ಅಂದರೆ 20 to 30 ಗ್ರಾಮ್ಸ್ ಕ್ಯಾನನ್ನು ಯೂಸ್ ಮಾಡ್ಬೋದು. ಇದು ಭಾಳ ವಿತಿನ್ ಒಂದು 10 ರಿಂದ 15 ಸೆಕೆಂಡಲ್ಲಿ ಡೈರೆಕ್ಟ್ ಆಗ್ಬಿಡುತ್ತೆ. ಸೊ ಇದನ್ನು ಕೊಡೋದು ಏನಾಗುತ್ತೆ, ವಿತಿನ್ ಒಂದು 3 to 4 ಡೇಸಲ್ಲಿ ಬೆಳೆಗಳ ಮುಖನೇ ಬದಲಾಗುತ್ತೆ, ಫುಲ್ ಗ್ರೀನಿಶ್ ಆಗುತ್ತೆ. ಇದು ನಾವು ಡ್ರಿಪ್ಪಲ್ಲಾದರೂ ಫರ್ಟಿಗೇಷನ್ ಮಾಡ್ಬೋದು, ಪೋಲಿಯೋ ಸ್ಪ್ರೇ ಆಗಿ ತೊಗೋಬೋದು, ಅಥವಾ ನಾವು ಸೈಲ್ ಅಪ್ಲಿಕೇಶನ್. ಇದು 3 ಭಾಗದಲ್ಲಿ ಇದನ್ನು ಉಪಯೋಗ ಮಾಡ್ಬೋದು. ಲಾಸ್ಟ್ ಹೇಳಿದ್ರೆ ಪ್ರೋಸಿಲ್ ಅಂತಂದು, ಇದು ಸಿಲಿಕಾನ್ ಬೇಸ್ಡ್ ಇರೋದು. ಇದು ನಮ್ಮ ಭಾಗದಲ್ಲಿ ಇದು ರಸ ಹೀರೋ ಕೀಟಗಳಿಗೆ 100% ಕೆಲಸ ಮಾಡಿದೆ. ಎಪಿಡ್ಸು, ಮೈಟ್ಸು, ಥ್ರಿಪ್ಸ್ ಈ 3 ಸಮೇತನ ಈಗ ಆಲ್ರೆಡಿ ಒಂದು 15 ದಿವಸದಿಂದ ಒಂದು ಎಲೆಕೋಸಿಗೆ ಅವನು ಬಯರ್ ಕಂಪನಿ ಸಾಕಷ್ಟು ಪ್ರಾಡಕ್ಟ್ ತಂದು ಯೂಸ್ ಮಾಡಿದ್ದ. ಸಾರ್ ಒಳನೆ ಕಂಟ್ರಾಕ್ಟ್ ಎಲ್ಲ ಏನು ಮಾಡಬೇಕಂತಂದು ನಾವು ಸ್ವಲ್ಪ ಡೋರ್ ಚೇಂಜ್ ಮಾಡಿಸಿದ್ವಿ. 2 ಗ್ರಾಮ್ ಪರ್ ಲೀಟರ್ ಅದನ್ನು 4 ಗ್ರಾಮ್ ಪರ್ ಲೀಟರ್ ಮಾಡಿಸಿದ್ವಿ.
100% ಆಗಿ ಇಲ್ಲ ಸರ್, ಅದನ್ನು ಹೊಡೆದ ಮೇಲೆ ಒಂದು ಹುಳುಗಳ ಸಮಸ್ಯೆ ಏನಿಲ್ಲ, 100 ನಮಗೆ ರಿಸಲ್ಟ್ ಬಂದಿದೆ ಸರ್. ಇದು ಕಾಸ್ಟ್ ಏನು ನೋಡಿದೆ ನಾವು ಬರೀ ಓನ್ಲಿ 500 rupees per kg, 2 to 3 grams per ಕ್ಯಾನ್ ಹಾಕಿದರೆ ಇದ್ರ ಜೊತೆಗೆ ನಾವು ಯಾವ್ದಾರು ಒಂದು ಗ್ರೋತ್ ಪ್ರಮೋಟ್ ಆ್ಯಡ್ ಮಾಡಿಬಿಟ್ಟಿದ್ರೆ ನಮಗೆ ಬೆಳೆನೂ ಬೆಳವಣಿಗೆ ಆಗುತ್ತೆ, ಹುಳುಗಳ ಸಂಖ್ಯೆನೂ ಕಡಿಮೆ ಮಾಡೋದು, ಒಂದು ಸ್ಪ್ರೇಯಲ್ಲಿ 2 ನಿಯಂತ್ರಣ ಮಾಡೋದು ಸರ್. ಇದರಲ್ಲಿ ಏನಾದರೂ ಡೌಟ್ ಇದೆಯಾ? ನಮ್ಮ ಭಾಗದಲ್ಲಿ ಏನು ಪ್ರಾಡಕ್ಟನ್ನು ಯೂಸ್ ಮಾಡ್ತೀವಿ, ನಿಮಗೆ ಪ್ರಾಡಕ್ಟ್ ಬಗ್ಗೆ ಹೇಳಿದೆ. ನಮ್ಮ ಡಾಕ್ಟರ್ ಬೋಮನ್ ಬರೇ 1 ಡಾಕ್ಟರ್ ಬೋಮ್ ಹಾಕೋದ್ರಿಂದ ಏನು ರಿಸಲ್ಟ್ ಸಿಗುತ್ತೆ, ಕಾಂಬಿನೇಷನ್ ಇಲ್ಲ ಸರ್. ಇನ್ನೊಂದು ಪ್ರಾಡಕ್ಟ್ ನಮಗೆ ಒಂದು ಪಿಜ್ಜಾ ಬರುತ್ತೆ, ಪಿಜ್ಜಾ ಮತ್ತೊಂದು ಅದು ಗ್ರೋತ್ ಪ್ರಮೋಟ್ರೆ, ಬೆಳವಣಿಗೆ ಹಂತಕ್ಕೆ ಸಹಕಾರಿಯಾಗುತ್ತೆ. ನಾವು ಹೂವು ಕಾಯಿ ಬೀಜ ಇನ್ಕ್ರೀಸ್ ಮಾಡಬೇಕು ಅಂದರೆ ಸ್ಟಿಮ್ ಗೋಡನ್ನು ಯೂಸ್ ಮಾಡ್ಬೋದು. ಬೆಳವಣಿಗೆ ಹಂತದಲ್ಲಿ ನಾವು ಪ್ರೋಸಿಲ್ ಜೊತೆಗೆ ಒಂದು ಪಿಜ್ಜಾಮನ್ನು ಆ್ಯಡ್ ಮಾಡಿದರೆ ನಮಗೆ ಹುಳುಗಳ ಕಾಟನ ಕಡಿಮೆ ಆಗುತ್ತೆ, ಆಟೋಮೆಟಿಕ್ ಒಂದು 3-4 ದಿವಸದಲ್ಲಿ ಬೆಳೆಯಲು ಚೇಂಜ್ ಆಗುತ್ತೆ. ಸೊ ನಿಮ್ಮದು ಏನಾದರೂ ಕ್ವಶನ್ಸ್ ಇದ್ದರೆ ಕೇಳಿ ಸರ್, ಹೇಳ್ತೀನಿ.